ಬಸ್ ಅದನ್ನೇ ಟ್ರಯಲ್ ತಗೊಂಡೋಗಿದ್ದು. BMTC ಬಸ್ಸು ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಿದೆ ನೋಡಿ, ಹಿಂದೆ ಬಳ್ಳಾರಿ ಅಂತ ಕಾಣ್ತಾ. ಟ್ರಯಲ್ ಹೋಗೋಣ ಅಂತ ಹೊರಟ್ವಿ, ಮಳೆ ಬರ್ತೈತೆ. ಅಲ್ಲಿ ನಿಂತಿದ್ದೆ ನೋಡಿ ಗೌರ್ಮೆಂಟ್ ಬಸ್, ಅದನ್ನೇ ಟ್ರಯಲ್ ತಗೊಂಡೋಗಿದ್ದು. ಈಟಿನ್ ಕಂಪ್ಲೇಂಟ್ ಇತ್ತಂತೆ, ಡ್ರೈವರ್ ಯಾರು ಇಲ್ದಿದ್ದಕ್ಕೆ ನಮ್ಮ ಮೆಕ್ಯಾನಿಕ್ ಹೇಳಿದ್ದಕ್ಕೆ ತಗೊಂಡೋಗಿದ್ದು. ಇಲ್ಲಿಂದ ಒಂದು ಐಮಂಗ್ಲಾಗ ಹೋಗಿ ಬಂದಿರು ಟೋಲ್ಗನ್ನ, ಈಟಿನ್ ಕಂಪ್ಲೇಂಟ್ ಆಯ್ತಂತ ಬಿಟ್ಟೋಗಿದ್ರಂತೆ. ಎಲ್ಲ ರೆಡಿ ಆಗೈತೆ, ನಮ್ಮದು ರೆಡಿ ಆಗೈತೆ. ಇವಾಗೇನೋ ನಮ್ಮ ಮೆಕ್ಯಾನಿಕ್ 50 ಕಿಲೋಮೀಟ್ರ್ ಟ್ರಯಲ್ ಹೋಗಿ ಬರ್ಬೇಕಂದ್ರೂ ಆಗಲ್ಲ ಅಂತೇಳಿ ಇಲ್ಲೇ ಒಂದು 5-6 ಕಿಲೋಮೀಟ್ರ್ ಹೋಗೋದು. ಹಂಗೇನಾದರೂ ಆದರೆ ಮತ್ತೆ ಬರೋದು ಬೆಂಗಳೂರಿಂದ MT. ನೋಡಿ ಫುಲ್ ಮಳೆ ಬರ್ತಿದೆ. ರಾತ್ರಿ ಬಂದು ಮಕ್ಕೊಂಡಿದ್ವಿ 3:30-4 ಗಂಟೆಗೆ. ಇವಾಗ ಆಗಸ್ಟ್ ಟಾರ್ಪಲ್ ಬಿಸ್ತಾಯಿದೆ ನೋಡಿ. ಫಸ್ಟ್ ಡೆಲಿವರಿ ಖಾಲಿ ಮಾಡೋಕ್ಕೆ ಬಂದ್ವಿ ಸಿಟಿ ಒಳಗೆ ಸಿದ್ಧ ರೋಡ್ಗೆ. ಇಲ್ಲಿ ಖಾಲಿ ಮಾಡಿ ಮಾಕ್ಲಿಗೆ ಹೋಗ್ಬೇಕು. ಅಲ್ಲೇ ದಿನ ಅಡ್ರೆಸ್ಸೇ ಗೊತ್ತಿಲ್ಲ ನಮಗೆ. ಶಂಕರಣ್ಣ ಕೇಳ್ಕೊಂಡು ಹೋಗ್ಬೇಕು 2ನೇ ಐಟಮ್ ಖಾಲಿ ಮಾಡೋಕ್ಕೆ. ಹೇಳ್ಕ ಆಗಸ್ಟ್ ಟಾರ್ಪಲ್ ತೆಗಿತಿದೆ ನೋಡಿ. ಈ ಗಲ್ಲಿ ಒಳಗೆ ಖಾಲಿ ಮಾಡಿದ್ದು ಮತ್ತೆ ರಿವರ್ಸೇ ಹೋಗ್ಬೇಕು. ಹೊರಕ್ಕೆ ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಈ ಕಡೆ ಒಂದು ಅಲ್ಲೊಂದು ಖಾಲಿ ಆಗ್ತೈತೆ ನೋಡಿ ಟೋಲ್ ವೀಲ್. ಓಹ್ ಯಾವುದೋ ಮಂಗ್ಳೂರು ಗಾಡಿ ಗುರು ಅದು. ಲೂಸ್ ಯಾಕ ಇಲ್ಲಿ ಟಾರ್ಪಲ್ ತೆಗೆದು ಒಂದು ಸ್ವಲ್ಪ ಹೊತ್ತಿಗೆ ಮಾಲೆಲ್ಲ ಖಾಲಿ ಮಾಡಿದರು. ಪೂರ್ತಿ ಇರೋದು ಇದ್ದಿದ್ರೆ ಬೇಗ ಖಾಲಿ ಆಗೋದು. 9 ಟನ್ ಐತಲ್ಲ, ಮ್ಯಾಗ್ಲದ ಐಟಮ್ ದೊಡ್ಡ ಐಟಮ್ ಇರೋದು ಇರೋವು. ಒಂಚೂರು ಮುಂದೆನೇ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಮಾಲು ನೋಡಿ. ಮುಂದೆ ಇರೋವೆಲ್ಲ ಬಟ್ಟೆ ಬಂಡ್ಲು. ಇವಾಗಿನ್ನ ಈ ಕಾಚ್ಪೇಟೆ ಇಳ್ಸೋಕ್ಕೆ ಹೊಸ್ಕೂರ್ಗೆ ಹೋಗ್ಬೇಕು. 11 ಗಂಟೆಗೆ ನೋಯ್ತು ಬಿಡೋದು. ಇನ್ನೇನೊಂದು ಅರ್ಧ ಗಂಟೆಗೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ 8ವರೆಗೆ ಖಾಲಿ ಮಾಡಿಬಿಡ್ತಾರೆ. ಬನ್ನಿ ಆಮೇಲೆ ಸಿಗೋಣ. ಇವಾಗ ಖಾಲಿ ಮಾಡ್ಕೊಂಬಂದಿ ಗುರು. ನಾವು 11 ಗಂಟೆಗೆ ನೋ ಎಂಟ್ರಿ ಬಿಡ್ತೈತ ಅಂತ ಅಲ್ಲೇ ಇದ್ದೆ ನಾನು. ತಿಂಡಿ ತಿನ್ನೋಣ ಅಂತೇಳಿ ಹಿಂಗೆ ಹೊರಕ್ಕೆ ಬಂದೆ. ಗಲ್ಲಿಂದ ಹೊರಕ್ಕೆ ಗಾಡಿಗಳೆಲ್ಲ ಹೋಗವು. ತಿರ್ಗಾ ಅಲ್ಲಿ ಕಸದ ಗಾಡಿಯವ್ರಿಗೆ ಹೇಳಿದೆ, ಅಲ್ಲ ಮುನ್ಸಿಪಾಲ್ಟಿ ಕಸದ ಗಾಡಿಯವ್ರಿಗೆ ಕೇಳಿದರೆ ಹೋಗ್ತಾವೆ ಇಷ್ಟೊತ್ತಿನಾಗ ಗಾಡಿ ಎಲ್ಲ ಅಂದರು. ತಿರ್ಗಾ ನಮ್ಮ ಓನರಿಗೆ ಫೋನ್ ಮಾಡಿ ಕೇಳ್ದೆ, ಅಣ್ಣ ಇಷ್ಟೊತ್ತಿನಾಗೆಲ್ಲ ಗಾಡಿ ಹೋಗ್ತಾವಂತ ಹೆಂಗೆ ಬರೋನೇನು ಅಂತೇಳಿ. ಬಾರೋ ಅಂದ. ಯಾಕೆ ಕೇಳಿದೆ ಅಂದರೆ ನಾನು ಓನರ್ಗೆ ನೋ ಎಂಟ್ರಿ ಕೇಸ್ ಹಾಕಿದರೆ ಅದು ಓನರು ನನಗೆ ಬೈತಾನೆ. ಅದಕ್ಕೆ ಓನರು ಕೇಳಿ ಬಂದಿದ್ದು. ಅದು ನೀವು ಇನ್ನೊಂದು ಕ್ವಶನ್ ಹಾಕ್ಬೋದು, ನೋ ಎಂಟ್ರಿ ಎಷ್ಟೊತ್ತಿಗೆ ಬಿಡುತ್ತೆ, ಎಷ್ಟೊತ್ತಿಗೆ ಹಾಕ್ತಾರೆ ಅನ್ನೋದು. ಅದು ನಮಗೆ ಸರಿಯಾಗಿ ಗೊತ್ತಿರಲ್ಲ ನಾನು, ಯಾಕಂದರೆ ಅಲ್ಲಿ ಸಿಟಿಗೆ ಭಾಳ ದಿವಸ ಆಗಿತ್ತು ಹೋಗ್ದ, ಇವಾಗ ಹೋಗಿರೋದು. ಅದಕ್ಕೆ ಕನ್ಫ್ಯೂಸ್ಗೆ ಯಾವ ಕಡೆಗೋ ಈ ಕಾರ್ನರು ಬೈಕ್ ಟ್ರ್ಯಾಕ್ಟರ್ ಹೋಗೋದಿಲ್ಲ, ನಿದ್ದೆ ಮಾಡ್ತಾನೆ ರೋಡ್ನಾಗ ನಿಲ್ಸ್ಕೊಂಡು. ನೋಡ್ಗುರು ಕಾರ್ನಲ್ಲಿ ನಿದ್ದೆ ಮಾಡ್ತಾನೆ ಗುರು. ಬೆಳಗಿನ ಜಾವ ಎದ್ದು ಬಂದ್ಬಿಡ್ತಾರೆ. ಆಮೇಲೆ ಇನ್ನೇನು ರೋಡ್ ಸೀದಾ ಬಂದ್ವಿ. ಕೇಳ್ಕೊಂಡು ಬಂದು ಮೈಸೂರು ರೋಡ್ ಟಚ್ ಆಗಿದ್ವಿ. ಇವಾಗೇನಿಲ್ಲ, ನಾಯಂಡಹಳ್ಳಿ ಸಿಗ್ನಲಿಂದ ರೈಟಿಗೆ ಹೊಡ್ಕೊಂಡು ಸೀದಾ ನಾಗರಬಾವಿ ರಾಜ್ಕುಮಾರ್ ಸಮಾಧಿಯಿಂದ ಗೊರಗುಂಟೆ ಪಾಳ್ಯ ಹೋಗೋದು. 9:30 ಆಗೈತೆ. ಅವಾಗ ಗ್ಲಾಸ್ ಪಾರ್ಟಿಗೂ ಫೋನ್ ಮಾಡಿದ್ವಿ, ಬರ್ರಿ ಅಂದರೆ. ಖಾಲಿ ಮಾಡಿಕೊಟ್ರೆ ರಾತ್ರಿ ಮನೆಗಿರ್ತೀವಿ. ಖಾಲಿ ಮಾಡ್ಕೊಂಡು ಸೀದಾ ನಂಗೆ ಹೋಗ್ತಾ ಇರೋದೆ ಮನೆ ಕಡೆಗೆ. ಹಾಂ, ನಾವು 11 ಗಂಟೆವರೆಗೆ ಅಲ್ಲೇ ನಿಂತ್ಕೊಂಡಿದ್ರೆ ಗಾಡಿ ತೆಗಿಯೋದು ಭಾಳ ಕಷ್ಟ ಆಗ್ಬಿಡೋದು. ಇವಾಗ ತೆಗ್ದೆ ಅಲ್ಲಿ ಹಂಗೆ ಎಷ್ಟು ಹಿಂಸೆ ಪಟ್ವಿ. ಈ ಬೈಕ್ನವರು ಆಟೋದವರು ಗಾಡಿ ತಿರುಗಿಸಿದ್ರು ಒಂಚೂರು ಸಮಾಧಾನ ಇರಲ್ಲ ಗುರು. ಬರೀ ಅವಸರ ಅರ್ಜೆಂಟು. ಸಣ್ಣ ಗಾಡಿಯವ್ರು ಭಾರಿ ಅರ್ಜೆಂಟ್ ಮಾಡ್ತಾರೆ. ನಾನು ರಿವರ್ಸ್ ಹೊಡಿತಾ ಇದ್ದೀನಿ, ಅದು ಯಾರೋ ಆಟೋದನ್ನು ಬೈಕ್ ನಾನು ಬಂದು ಹಿಂದೆನೇ ಸಿಗಿಸ್ಕೊಂಡಿದ್ದಾನೆ. ಗಾಡಿ ತಿರುಗಿಸೋಕ್ಕಾಗಂಗಿಲ್ಲ. ಆ ಕಡೆ ಕಸದ ಗಾಡಿಗಳು ಬೇರೆ ನಿಂತಿದ್ದು. ನಾನು ನೋಡಿ ಹಂಗೆ ನಿಂತ್ಕೊಂಡ್ಬಿಟ್ಟೆ, ಹೋಗ್ರಿ ಬೀಟನ ಬಿಡ್ರಿ ಅಂತೇಳಿ. ಆಮೇಲೆ ಹಿಂದೆ ಮುಂದೆ ತೆಗೆದು ತಗೊಂಬಂದ್ವಿ. ಇವಾಗ ನೋಡಿದರೆ ಟ್ರಾಫಿಕ್, ಭಯಂಕರ ಟ್ರಾಫಿಕ್ಕು. ಎಲ್ಲ ಕೆಲ್ಸಕ್ಕೆ ಹೋಗೋ ಟೈಮು. ಎಂಪ್ಲಾಯ್ಗಳು ಇಷ್ಟೊತ್ತಿಗೆ ಹಾಜರಾಗ್ಬೇಕೇನೋ. ಅಲ್ಲಿ ಸಿಗ್ನಲ್ ಎಲ್ಲೈತೋ ಗೊತ್ತಿಲ್ಲ, ಇಲ್ಲಿವರೆಗೂ ಗಾಡಿ ನಿಂತಿದ್ದಾವೆ. ನಮ್ಗೆ ಇನ್ನೇನು ನಾಯಂಡಹಳ್ಳಿ ಸಿಗ್ನಲ್ ಹತ್ರ ಹೋಗಿ ರೈಟಿಗೆ ಹೋಗ್ಬೇಕು. ಬನ್ನಿ ಅಲ್ಲೋಗಿ ಸಿಗುಮ್ಮ. ಇಲ್ಲಿ ನಿಂತಿದೆ ನೋಡಿ ನಮ್ಮ ಗಾಡಿ ಒಳಗೆ. ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿ ನಿಲ್ಲಿಸಿದ್ವಿ. ರಾತ್ರಿ ತೋಡೊಡ್ದ್ಬಿಡ್ತು ಮಳೆ. ಇಲ್ಲಿ ಸೊಳ್ಳೆ ಅದಾವ ಅಂದರೆ ಗುರು ಭಯಂಕರ ಸೊಳ್ಳೆ. ಬಳ್ಳಾರಿ ಇದ್ದಂಗೆ ಸೊಳ್ಳೆ ಇರೋದು ಇಲ್ಲಿ.
ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗುರು, ಸೊಳ್ಳೆ ಹೊಡೆದಿವಿ ಇಬ್ಬರು. ನೋಡಿ ಇಲ್ಲಿ ಯಾವುದೋ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿತ್ತಂತೆ ನೋಡಿ. ಇಲ್ಲಿ ಬೇರೆ ಗಾಡಿಗಳಿದ್ದಾವೆ. ಇದೇ ನಮ್ಮ ಗೋಡನ್ ಪಕ್ಕದ್ದು. ಇವತ್ತು ನಮ್ಮ ಗಾಡಿ ಖಾಲಿ ಆಗಕ್ಕೆ ಟೈಮ್ ಬಂತು. 3 ದಿವಸ ಆಗಿತ್ತು, ಶನಿವಾರ ಭಾನುವಾರ ಸೋಮವಾರ, ಇವತ್ತೇ ಖಾಲಿ ಆಗೋದು. ಇಲ್ಲಿದೆ ನೋಡಿ, ಅದೆಲ್ಲ ಹಿಂದೆ ತೆಗಿ ಮುಂದೆ ತೆಗಿ ಏನಾರು ಎಲ್ಲ ತೆಗ್ದಿದ್ದೀನಿ. ಲೇಬರು ಬಂದವ್ರು ಇವತ್ತು. ರಾತ್ರಿ ಎತ್ಲಾಗ ಮಕ್ಕಳನ್ನ ಏನೋ ಕುತ್ತಿಗೆ ನೋವಾಗ್ಬಿಟ್ಟೈತೆ. ಹಾಂ, ಮೇಲ್ಗಡೆ ಇಲ್ಲಿ ಕಂಟೈನರ್ ಅಡ್ಡ ಐತಲ್ಲ, ಒಳಗೆ ಹೊಡಿಬೇಕು ರಿವರ್ಸು. ಕಂಟೈನರ್ ತೆಗ್ಸಿರ ಒಳಗೆ ರಿವರ್ಸ್ ಹೊಡಿಬೇಕಂತೆ, ಹೊಡಿಯೋಣ. ಕಂಟೈನರ್ ಡ್ರೈವರು ಇಲ್ಲ, ಅವಾಗಲೇ ಮಾತಾಡಿಸ್ದೆ. ಅಲ್ಲಿ ನೋಡಿ ಪಾಯಿಂಟಿಗೆ ರಿವರ್ಸ್ ಹೊಡೆದೆ. ರಿವರ್ಸ್ ಹೊಡೆದು ತಿಂಡಿ ತಿನ್ಕೊಂಬರ್ತಾ ಅಂತೇಳಿ ಬಂದೆ. ತಿಂಡಿ ತಿಂದು ಹೋಗ್ತಾಯಿದೆ ನೋಡಿ ಗಾಡಿ ಹತ್ರ. ಗಾಡಿ ಇಲ್ಲ ಇರೋದು, ಅನ್ಲೋಡ್ ಮಾಡ್ತಾರೆ ಕ್ರೈನಾಗೆ. ಅಲ್ಲಿ ಯಾವ ಥರ ಲೋಡ್ ಮಾಡಿದ್ರೆ ಹಂಗೆ ಅನ್ಲೋಡ್ ಮಾಡೋದು. ನೋಡಿ ಗುರು, ಫೋನ್ ಎತ್ತಕ್ಕಾಗ್ತಿಲ್ಲ, ಅಷ್ಟು ನೋವಾಗ್ಬಿಟ್ಟತ್ತಿದ್ದು ಭುಜ. ಯಾಕಂದರೆ 2 ದಿಂಬು ಹಾಕಿಡ್ ಮಕ್ಕಂತ ನಾನು, ತಡಿ ಬೇರೆ ತೆಗ್ಬಿದ್ಬಿಟ್ಟತೆ, ಎತ್ತಕ್ಕಾಗ್ತಿಲ್ಲ, ಅಷ್ಟು ನೋವಾಗೈತೆ ಈ ಭುಜ. ಇದೆಲ್ಲ ಹೋಗ್ಬೇಕಾದ್ರೆ ರೋಡ್ನಾಗೆ ಮೆಡಿಕಲ್ ಸ್ಟೋರ್ನಾಗ ನಿಲ್ಲಿಸಿ ಒಂದು ಗುಳಿಗೆ ತಗೊಂಡ್ರೆ ಆಯ್ತು. ನಮ್ಮ ಹುಡುಗನೂ ಇಲ್ಲ, ನಿನ್ನೆ ಮನೆಗೆ ಹೋಗಿದ್ದ ಬೆಳಿಗ್ಗೆ. ಇಷ್ಟೊತ್ತಿನಾಗ ಹೋದಾನು ರಾತ್ರಿ ಬರ್ತೀನಿ. ರಾತ್ರಿ ಇನ್ನೇನು ಬರಬೇಡ, ಖಾಲಿ ಮಾಡ್ಕೊಂಬರ್ತೀನಿ, ಅಲ್ಲೇ ಇರೋ ಅಂದೆ. ಅಲ್ಲಿದ್ದ ಇವಾಗ ಬರ್ಬೋದು, ಇಲ್ಲಾಂದ್ರೆ ಹಂಗೆ ರೋಡ್ನಾಗ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋದು. ಒಂದು ಸ್ವಲ್ಪ ಬೇಗ ಸ್ಟಡಿ ಮಾಡ್ಬೇಕು ಅವ್ನಿಗೆ, ಒಂಚೂರು ಗಾಡಿ ಓಡಿಸಂಗೆ. ಖಾಲಿ ಗಾಡಿ ಪಕ್ಕ ಓಡಿಸ್ಬೇಕು, ಆಮೇಲೆ ಲೋಡ್ ಗಾಡಿ ಕೊಡೋದು. ಬನ್ನಿ ಗಾಡಿ ಹತ್ರಕ್ಕೆ ಸಿಗಮ್ಮ. ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ನೆಲಮಂಗ್ಲಾಗೆ ಬಂದ್ವಿ. ನೆಲಮಂಗ್ಲ ಟೋಲ್ ಗೇಟ್ ಹತ್ರ ಬಂದ್ವಿ ನೋಡಿ, ಜಾಮ್ ಆಗಿಬಿಟ್ಟತೆ. ಯಾವುದೋ ರಾತ್ರಿ ಎತ್ಲಾಗ ಮಕ್ಕಳನ್ನೇನೋ ಕುತ್ತಿಗೆ ಇಪ್ರೀತ ನೋವಾಗ್ಬಿಟ್ಟೈತೆ ಗುರು. ಇಲ್ಲಿ ಟೋಲ್ ಗೇಟ್ನಾಗ ನೋಡಿ ಗುರು, ಎಷ್ಟಕ್ಕೊಂದು ಜಾಮ್ ಆಗೈತೆ. ಇಲ್ಲಿ ಜಾಮ್ ಆಗಿಬಿಟ್ಟೈತೆ ನೋಡಿ, ಕುತ್ತಿಗೆ ಭಾರಿ ನೋವಾಗ್ಬಿಟ್ಟೈತೆ. ತಿರ್ಗಿಸೋಕ್ಕಾಗ್ತಿಲ್ಲ, ಏನಿಲ್ಲ, ಗೇರ್ ಹಾಕೋಕ್ಕಾಗಂಗಿಲ್ಲ, ಅಷ್ಟು ನೋವಾಗ್ಬಿಟ್ಟೈತೆ. ಇವಾಗ ಅದ್ರಾಗೆ ದುರ್ಗಕ್ಕೆ ಹೋಗ್ಬೇಕು. ದುರ್ಗಕ್ಕೆ ಹೋಗಿ ನಾಳೆಗೆ ನೋಡೋದು. ಇವತ್ತೇನು ಸದ್ಯ ಏನು ಮಾತಾಡೋಂಗಿಲ್ಲ, ಓನರು ಮಾತಾಡೋಂಗಿಲ್ಲ, ನಾವು ಮಾತಾಡೋಂಗಿಲ್ಲ. ಲಿಫ್ಟ್ನಾಗ 2 ಬೋಲ್ಟ್ ಉದ್ರೋಗಿದ್ದಾವೆ, ಅವನ್ನ ಹಾಕ್ಸಿ ನಾಳೆಗೆ ನೋಡ್ಬೇಕು. ಗಂಗಾವತಿಗೋ ಇಲ್ಲಾಂದರೆ ಎಲ್ಲ MT ಹೋದ್ರೆ ಆಯ್ತು, ನೋಡ್ಬೇಕು. ಇದರಿಂದ ಆದೋನೇ ಬಳ್ಳಾರಿಯಿಂದ ಏನೊಂದು ಲೋಡಿಂಗ್ ಚಾಲು ಆಗೈತೇನೋ. ಬಳ್ಳಾರಿಯಿಂದ ಇದ್ದರೆ ಚೆನ್ನಾಗೈತೆ, ಇಲ್ಲ ಆದೋನಿಗೆ ಹೋಗ್ಲೇಬೇಕಾಗ್ತದೆ ನೋಡಿ. ಮೊನ್ನೆ ಹೋದಂಗೆ 300 ಕಿಲೋಮೀಟ್ರೆ, 200-300 ಕಿಲೋಮೀಟ್ರ್ MTನ ಹೋಗಿ ಲೋಡ್ ಮಾಡ್ಬೇಕು ದುರ್ಗದಿಂದ. ದುರ್ಗದಾಗ ಏನೇನು ಸಿಕ್ಕರೆ 4 ಊರಿಗೆ ಸಿಗ್ಬೋದು. ಅದೇನು ಸದ್ಯ ಇಲ್ಲ, ನೋಡೋದು ನಾಳೆಗೆ ಲೋಡಿಂಗ್ ಕೇಳೋದು. ನಾಳೆ ಕೆಲಸ ಮಾಡಿ ಮುಗಿಸ್ಕೊಂಡು ಹಂಗೆ ಏನಾದರೂ ಲೋಡಿಂಗ್ ಇದ್ದರೆ ಲೋಡ್ ಮಾಡೋದು. ಫಸ್ಟು ಆಸ್ಪತ್ರೆಗೆ ತೋರಿಸ್ಕೋಬೇಕು. ಈ ಶೋಲ್ಡ್ರ್ ಫುಲ್ ನೋವಾಗ್ಬಿಟ್ಟೈತೆ ನೋಡಿ, ಹಿಂಗೆ ತಿರ್ಸೋಕ್ಕಾಗ್ತಿಲ್ಲ ಸಡನ್ಲಿ. ಇವಾಗ ಒಂದು ಗುಳಿಗೆ ನುಂಗಿದ್ದೀನಿ ಗುರು, ಹಂಗಾದ್ರೆ ನೋವು ಕಡಿಮೆ ಆಗಿಲ್ಲ. ಅದನ್ನು ಒಂದು ಗುಳಿಗೆಗೆಲ್ಲ ಮಾತು ಕೇಳಲ್ಲ ಅದು. ಹೋಗಿ ನೋಡೋಣ ಬನ್ನಿ. ನೋಡ್ಗುರು, ತುಮಕೂರೆಲ್ಲ ದಾಟಿ ಕಳ್ಳಂಬೇಳೆ ಹತ್ರ ಬಂದ್ವಿ. ಇನ್ನೇನು ಟೋಲ್ ಗೇಟ್ ಡೌನ್ನಾಗ ಹೋಗ್ತಾ ಇದ್ದೀವಿ. BMTC ಬಸ್ಸು ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಿದೆ ನೋಡಿ. ಹಿಂದೆ ಬಳ್ಳಾರಿ ಅಂತ ಕಾಣ್ತಿದೆ ನೋಡಿ. ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಿದೆ ನೋಡಿ. ಅಲ್ಲಿಂದ ಮಳೆ ಬಂತು, ಮಳೆ ಬಿಡ್ತು. ಇದ್ರಾಗ ವ್ಯೂ ನೋಡಿ ಹೆಂಗೆ ಕಾಣ್ತಿದೆ. BMTC ಬಸ್ ನಾನು ಯಾಕೆ ಹಿಂಗೆ ಸಾಲಿಗೆ ಹೋಗ್ತಾವೆ ಅಂತ ನೋಡಿದರೆ, ಒಂದು ಸಿರುಗುಪ್ಪ ಹೋಗ್ತು, ಇದು ಬಳ್ಳಾರಿಗೆ ಹೋಗ್ತೈತೆ. ಸಿರುಗುಪ್ಪ ಗಾಡಿ ಅಲ್ಲಿ ಮುಂದೆ ಹೋಯ್ತು ನೋಡಿ. ವ್ಯೂ ಎಷ್ಟು ಚೆನ್ನಾಗಿದೆ. ನಮ್ಮದು ಅಲ್ಲಿ ಡೀಸೆಲ್ ಖಾಲಿ ಆಗಕ್ಕೆ ಬಂದೈತೆ. ಸಿರಾಗೆ ಹೋದರೆ ಹೆಚ್ಚಾಗೈತೆ. ಸಿರಾದಾಗ ಹೋಗಿ ಹಾಕ್ಸ್ಕೊಂಡು ಹೋಗೋಣ. இப்போ ಸಿರಾದಿಂದ ಇವನೇ ಡ್ರೈವಿಂಗ್ ಮಾಡೋದು. ಈ ಸಲ ಕ್ಲೀನಾಗಿ ಹೊಡೆದಿಲ್ಲ ಅಂದರೆ ಬುಲ್ಟಿಗೆ ಕುಕ್ಕೋದು ಸ್ಕೂಟ್ರೈರ್ ತಗೊಂಡು. ಆ ಸಲ ಕೊಟ್ಟಾಗ ಸೈಡಿಗೆ ಕೂತ್ಕೊಂಡಿದ್ದೆ, ಇವಾಗ ಇಲ್ಲೇ ಪಕ್ಕದಾಗೆ ಕೂತ್ಕೊಂತೀನಿ. ಒಂಚೂರು ಎಳೆದ್ನಂದ್ರೆ ಹಂಗೆ ಬುಲ್ಟಿಗೆ ಕುಕ್ಕೋದೆ. ಯಾಕಂದರೆ ಕಾರು ಫಾಸ್ಟಾಗಿ ಬರ್ತಿರ್ತವೆ, ಲೈನ್ ಬಿಟ್ಟು ದಾಟಂಗಿಲ್ಲ, ನಿಧಾನಕ್ಕೆ ಹೋಗೋದು. ಇನ್ನೂ 2-3 ಗಂಟೆ ಬೇಜಾನ್ ಟೈಮ್ ಆಯ್ತು ನಾವು ಮನೆಗೆ ಹೋಗೋಕ್ಕೆ. ದುರ್ಗ ಬಂದು 100 ಕಿಲೋಮೀಟ್ರ್ ಐತೆ. ಒಂದು ಟೈರ್ ಪಲ್ಟಿ ಮಾಡಿಸ್ಬೇಕಾಗಿತ್ತು. ನೋಡೋಣ ಅಲ್ಲಿ ರೋಡ್ನಾಗ ಎಲ್ಲ ಮಾಡ್ಸೋಣ, ಇಲ್ಲಾಂದರೆ ಸೀದಾ ದುರ್ಗಕ್ಕೆ ಹೋಗೋಣಂತೆ. ಅದು ಯಾಕೋ ಸೈಡ್ ಒತ್ತೈತೆ, ಒಂದು ಸೈಡಿಗೆ ಸವಿತೈತೆ. ಅದೇನು ಪ್ರಾಬ್ಲಮ್ ಅಂತ ಗೊತ್ತೇ ಆಗಂಗಿಲ್ಲ. ನೋಡೋಣ, ದುರ್ಗದಾಗ ಹೋಗಿ ಬೇರಿಂಗ್ ಚೆಕ್ ಮಾಡಿಸಿದ್ರೆ ಆಯ್ತು, ಇಲ್ಲ ಚೆಕ್ ನಟ್ಟು. ಅದು ಸೆಕೆಂಡ್ ಹಾಕ್ಸಲ್ಲಿಂದ ಅಲ್ಲೇ ಭಾಳ ಟೈಟ್ ಸವಿತಾ ಇರೋದು.
ಟೋಲ್ ಗೇಟ್ ಹತ್ರ ಬಂದೆ ನೋಡಿ. ಟೋಲ್ ಗೇಟ್ ಇನ್ನೊಂದು ಕಿಲೋಮೀಟ್ರ್ ಐತೆ. ಇದೇನು ಹರಿಹರಕ್ಕೆ ಹೋಗ್ತಿರ್ಬೋದು, ದಾಂಡಲಿಗೆ ಹೋಗ್ತಿದ್ರೆ ಗೊತ್ತಿಲ್ಲ. ಇದು ದಾವಣಗೆರೆ ಗಾಡಿ ಬೋಲ್ಸು. ಟೋಲ್ ಗೇಟ್ ಹತ್ರ ಬಂದು ನೋಡಿ. ನಮ್ಮದು ಫಾಸ್ಟ್ಯಾಗ್ ಹೆಂಗೈತೆ ಅಂದರೆ ಕೈಯಾಗ ತಕೊಂಡು ತೋರ್ಸೋದು ನೋಡಿ, ತೆಗೆದು ಆಮೇಲೆ ಡಬ್ಬೆ ಕಿತ್ಕೊಳ್ಳೋದು. ಗ್ಲಾಸ್ ಹೊಡೆದೋಗಿತ್ತಲ್ಲ, ಇನ್ನು ಹಾಕ್ಸಿಲ್ಲ, ಅದೇ ಗ್ಲಾಸ್ನಾಗ ಕಟ್ ಮಾಡಿಸ್ಕೆ ಬಂದಿದ್ನಿ. ಇವಾಗ ದುರ್ಗಕ್ಕೆ ಹೋಗಿ ಇದನ್ನ ಡೆಡ್ ಮಾಡಿಸಿ ಹೊಸ ಟ್ಯಾಗ್ ಹಾಕ್ಸ್ಕೋಬೇಕು. ನಾಳೆ ರೇಡಿಯಮ್ ಹಾಕ್ಸೋಣ ನೋಡಿ. ಎಲ್ಲಿ ರೇಡಿಯಮ್ ಹಾಕ್ಸಿಲ್ಲ. ಇದೊಂದು ಮಿರರ್ಗೆ ಗ್ಲಾಸಿಗೆ ನಾಳೆ ರೇಡಿಯಮ್ ಹಾಕ್ಸೋಣ ನೋಡಿ. ಬೇವ್ ಹೆಂಗೆ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆಯಲ್ಲ.